ಸೊ ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಸೊ ನಾವಿವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಬಂದ್ವಿ. ಅಂದರೆ ಸ್ವಲ್ಪ ಏನೋ ಹೂವು ಹಾಕ್ಲಿಕ್ಕಿತ್ತು. ಸೊ ಹಾಗಾಗಿ ಬೇಗ ಬರಲಿಕ್ಕೆ ಹೇಳಿದ್ದ. ನಾವು ಅಲ್ಲಿಂದ ಬ್ಲಾಗ್ ಶೂಟ್ ಮಾಡುವಂತಿದ್ವಿ, ಬಟ್ ಆಗಲಿಲ್ಲ ನಮಗೆ. ಅಂದರೆ ಆಚೀಚೆ ಆಯಿತು. ಸೊ ಹಾಗಾಗಿ ನಮಗೆ ಆಚೀಚೆ ಹೋಗುವಾಗ ಮತ್ತು ಅದು ಈಗ ಟೈಮ್ ಲ್ಯಾಪ್ಸ್ ಎಲ್ಲ ಮಾಡಿದರೆ ಅದಕ್ಕೊಂದು ಸಾಂಗ್ ಹೋಗ್ತೇವೆ. ಆ ಸಾಂಗಿಗೆ ಕಾಪಿರೈಟ್ ಬರೋದು, ಪುನಃ ಅದನ್ನು ನಾನು ತೆಗೆಯುವುದು, ಅದೆಲ್ಲ ಆಗಲ್ಲ ಅಂತ ನಾನೀಗ ಬೇಡ ಅಂತ ಸಿದ್ದು ಡೈರೆಕ್ಟ್ ಅದೇನು ವ್ಲಾಗನ್ನು ಅಪ್ಲೋಡ್ ಮಾಡುವಂತ ಸ್ಪಾಟಿಗೆ ಬಂದು ಅದೇ ನಾವೀಗ ಒಂದು ಜಾಗಕ್ಕೆ ಬಂದು ಅಲ್ಲಿ ಹೂ ಕೊಟ್ಟು ಈಗ ಇಲ್ಲಿ ಅಜ್ಜನಲ್ಲಿಗೆ ಬಂದು ಹೂ ಕೊಟ್ಟು ಈಗ ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತ. ಇಲ್ಲಾದರೆ ಎಲ್ಲಾದರೂ ಹೋಗಿ ತಿಂಡಿ ತಿಂದ್ಕೊಂಡು ಆದಮೇಲೆ ಮನೆಗೆ ಹೋಗುವಂತ ಇದ್ವಿ. ನೋಡುವ ಎಂತ ಇಲ್ಲಿ ನೋಡ್ಬೋದು ನೀವು. ನಮ್ಮದಿದು ಮುಗ್ಗೇರ್ಕಲ ದೇವಸ್ಥಾನ ಹಾಂ ನೋಡ್ಬೋದು. ಸೊ ಈಗ ನಾವು ಇಲ್ಲಿದ್ದೀವಿ. ಮತ್ತು ಈಗ ನಾವು ಅಲ್ಲಿಗೆ ಹೋಗ್ತೇವೆ, ಅಜ್ಜಿ ಮನೆಗೆ ಹೋಗಿ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೇವೆ. ನಮ್ಮದೀಗ ಪ್ಲಾನ್ ಚೇಂಜ್ ಆಯಿತು. ನಾವೀಗ ತಿಂಡಿಗೆ ಅಜ್ಜಿ ಮನೆಗೆ ಹೋಗುವ ಅಂತ ಇದ್ವಿ. ಅಜ್ಜಿ ಮನೆಗೆ ಹೋಗ್ಲಿಲ್ಲ. ಅಂದ್ರೆ ಈಗ ತಿಂಡಿ ತಿಂಡಿಗೆ ಬಂದೆ. ಇಲ್ಲಿ ಐಪನಗರದಲ್ಲಿ ಇದು ಹೋಟೆಲ್ ಹೈವೇಯ ಎಂತ ಹೋಟೆಲ್ ಉಂಟು, ಇಲ್ಲಿದು ಮಸಾಲೆ ದೋಸೆ. ಈಗ ನಮ್ದು ಮಸಾಲೆ ದೋಸೆ ಒಂದು ಫಸ್ಟ್ ಬೈಟ್. अजीब जानवर है, कितना भी खाए भूखा ही रहता है. ಈಗ ನಾನು ಸಹ ತಿಂತೇನೆ ಮಸಾಲೆ ದೋಸೆ. ಹೊಟ್ಟೆ ಹಸಿ ಹೋಗ್ತಾ ಉಂಟು ಜೋರು. ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೇನೆ. ಸೊ ಗಾಯ್ಸ್, ನಾವೀಗ ತಿಂಡಿ ತಿಂಕೊಂಡು ಇವರು ಸ್ನೇಹಿತ ಅಂತ ಬನ್ನಿ ನೋಡಿ. ಸ್ನೇಹಿತ ನಮಸ್ತೆ. ಇಲ್ಲಿ ನೀವು ಎಷ್ಟು ಸಮಯದಿಂದ ಬರ್ತಿದ್ದೀರಿ ಹೋಟೆಲಿಗೆ? ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸೊ ನಾವೀಗ ಅಜ್ಜಿ ಮನೆಗೆ ಹೋಗ್ತೇವೆ. ಅಜ್ಜಿ ಮನೆಗೆ ಹೋಗಿ ನಿಮ್ಗೆ ಅಪ್ಡೇಟ್ ಮಾಡ್ತೇವೆ. A few moments later. ಈಗ ಹೊಸ ಮೆಂಬರ್ ಅನ್ನು ತೋರಿಸ್ತಿದ್ದೇವೆ ನಾವು. ನೋಡಿ, ನಮ್ಮ ಚಿಕ್ಕಮ್ಮ. ಚಿಕ್ಕಮ್ಮ ಅಂತ ಗೊತ್ತಾಗುದಿಲ್ಲ. ಅಕ್ಕನಾಗಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೋಡಿ, ಇವರಲ್ಲಿ ಕದ್ದು ಇದನ್ನು ತಿಂತಿದ್ರಂತೆ. चीटिंग करता है तू, चीटिंग करता है तू. ಈಗ ಶ್ರೀದಾ ಮತ್ತೆ ಅನುಷಾ ಮತ್ತೆ ಅವರು ನನ್ನ ಭಾವ ಅವರು ಬರ್ತಿದ್ದಾರೆ, ನೋಡ್ಬೋದು ಇಲ್ಲಿ. ಇಲ್ಲಿ ಹೀರೋ ಇವರ ನನ್ನ ಅಕ್ಕ ಮೊನ್ನೆ ತೋರಿಸಿದ್ರು. ಇವರು ನನ್ನ ಅಕ್ಕಂದು ಅಮ್ಮ, ಅಕ್ಕಂದು ಮಗಳು, ಅಕ್ಕಂದು ಗಂಡ, ನನ್ನ ಅಕ್ಕ. ಅಮ್ಮ ಬರೇ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಈಗ ನಾವಂದ್ರೆ ನಮ್ಮ ಸೊಸೆಯನ್ನು ಕರ್ಕೊಂಡು ಓಡಿಗೆ ಬಂದ್ವಿ. ಅವಳಿಗೆ ಶ್ರೀಧನ್ಗೆ ಸ್ವಲ್ಪ ನೋಡ್ಲಿಕ್ಕಿತ್ತಂತೆ, ಅಲ್ಲಿ ಕರ್ಕೊಂಡು ಹೋಗಿ ಅಂತ. ಸೊ ಹಾಗೆ ನಾವು ಅಲ್ಲಿಗೆ ಹೋಗ್ತಿದ್ದೇವೆ ಈಗ. ಅಂದರೆ ಮೊನ್ನೆ ಅಷ್ಟೇನು ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಜಸ್ಟ್ ಅಲ್ಲಿ ಹೋಗಿ ಅವಳಿಗೆ ತೋರಿಸಿ ಬರೋದು ಅಷ್ಟೇ, ಮತ್ತೆಂತೆಲ್ಲ. ಸೋಯಾ ನೋಡುವ ಲಾಸ್ಟ್ ವಿಡಿಯೋ ಇವಳಿಗೆ ಬರ್ಲಿಕ್ಕೆ ಹೇಳಿದ್ವಿ, ಆಗ ಬರ್ಲಿಲ್ಲ. ಈಗ ನೋಡಿದ್ಲು ವಿಡಿಯೋ, ಈಗ ಹಠ ಮಾಡ್ತಿದ್ದಾಳೆ ಹೋಗು ಅಂತ ನೀರಿನಲ್ಲಿ. ಸೊ ಗಾಯ್ಸ್, ಸೇಮ್ ಪ್ಲೇಸ್ಗೆ ಬಂದಿದ್ವಿ ನಾವು ಇವತ್ತು ವಿತ್ ಡಿಫ್ರೆಂಟ್ ವೈ. ನೋಡ್ಬೋದು ಇದು ನೋಡಿ, ಈ ವ್ಯೂ ನೋಡಿ. ನಿಮಗೆ ನಾನು ಹೇಳ್ತಿದ್ದೆಲ್ಲ, ಈ ವ್ಯೂಗೆ ಬರ್ತಿದ್ದದ್ದು. ಅಂದರೆ ನಾನು ಚಿಕ್ಕ ಇರುವಾಗೆಲ್ಲ ವ್ಯೂಗೆ ಬರ್ತಿದ್ದದ್ದು. ಇಲ್ಲಿ ನೋಡಿ. 1 hour later. ಸೊ ಗಾಯ್ಸ್, ಈಗ ನಾವೀಗ ಸಾಯಿಯ ಅಂದರೆ ಮುಂಚೆದು ಸ್ಕೂಲ್ಗೆ ಹೋಗ್ತಿದ್ದೇವೆ. ಅಂದರೆ ಅಲ್ಲಿ ಅವನದೇನೋ ಏನೋ ಲೆಟ್ರ್ ಸ್ಟಡಿ ಲೆಟರ್ ಏನೋ ಇದೆ. ಸೊ ಅದನ್ನು ಅಲ್ಲಿಂದ ಸೀದಾ ಜ್ಞಾನಸುಧಾಗೆ ತಗೊಂಡೋಗಲಿಕ್ಕೆ. ಸೊ
ಮತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಉಂಟು. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಉಂಟು, ಅಲ್ಲಿ ಹೋಗಿ ನಾವು ಇನ್ನೂ ಅಪ್ಡೇಟ್ ಮಾಡ್ತೇವೆ. 2 hours later. ಸೊ ಗಾಯ್ಸ್, ನಾವೀಗ ಕ್ರಾಫ್ಟಿ ಹೌಸ್ ಅಂತ ಬಂದಿದ್ದೇವೆ. ಸರ್ ನಿಮ್ಮದು ಹೆಸರು? ಮೊಹಮ್ಮದ್ ಸ್ವರೂಪ್ ಅಂತ. ಇದು ಎಕ್ಸಾಕ್ಟ್ ಲೊಕೇಶನ್ ಇದರ ಬಗ್ಗೆ ಸ್ವಲ್ಪ ಹೇಳಿ. ನಾನು ಓಪನ್ ಮಾಡಿ 6 ಮಂತ್ ಆಯ್ತು. Okay. ಎಕ್ಸಾಕ್ಟ್ ಲೊಕೇಶನ್ ನಮ್ದು ನಿಯರ್ ಬೈ KMS ಕಾಲೇಜ್ ಉಂಟಲ್ಲ, ಸ್ವಲ್ಪ ಮುಂದೆ ಬಂದ್ರೆ ನಮ್ದು ನಾಯಕ್ಸ್ ಮಿಷನ್ ಉಂಟು, ಅದರ ಪಕ್ಕದಲ್ಲೇ ಇದೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಎಲ್ಲ ಗೊತ್ತಾಗ್ತದೆ. ಇದು ಇಲ್ಲಿ ಯಾವ ತರ ಆಕ್ಸೆಸರೀಸ್? ನಾವು ಎಲ್ಲ ಕಸ್ಟಮೈಸ್ ಮಾಡಿ ಕೊಡ್ತೇವೆ. ವೆಡ್ಡಿಂಗ್ ಕಾರ್ಡ್, ಕಾರ್ ಡೆಕೋರೇಷನ್, ಮತ್ತೆ ಹ್ಯಾಂಪರ್ಸ್, ಏನಾದ್ರು ಬರ್ಡೇಗೆ ಏನಾದ್ರು ಬೇಕಿದ್ರೆ ನಾವೆಲ್ಲ ರೆಡಿ ಮಾಡಿ ಕೊಡ್ತೇವೆ. ಒಳ್ಳೆ ಕಲೆಕ್ಷನ್ ಎಲ್ಲ ಉಂಟು. ನನಗೆ ಪರ್ಸನಲ್ ಆಗಿ ತುಂಬ ಇಷ್ಟ ಆಯಿತು. ಬೊಕ್ಕೆ ಎಲ್ಲ ಉಂಟು, ನಿಮಗೆ ಅಂತಲೇ ಮಾಡ್ಬೋದು ತಗೊಂಡು. ಆಕ್ಸೆಸರೀಸ್ ಎಲ್ಲ ಇಲ್ಲಿ ನೋಡಿ, ಇದೆಲ್ಲ ಉಂಟು. ಇದು ಎನಿಥಿಂಗ್. ಮತ್ತು ನಿಮಗೆ ನೋಡಿ, ಇದು ಸೆಟ್. ಇದು ಯಾವುದು? ಹ್ಯಾಪಿ ಬರ್ತ್ಡೇ ಸೆಟ್, ಬರ್ಡೇದು ಸೆಟ್ ಕಸ್ಟಮೈಸ್ ಮಾಡಿ ಕೊಟ್ಟರು. ಇದು ಮಾಡಿಕೊಡ್ತಾರೆ. ಇವರಿಗೆ ಹೇಳಿದರೆ ನೀವು ಇಲ್ಲಿ ಮಾಡಿಕೊಡ್ತಾರೆ ಇವರು. ನಿಮಗೆ ಸಹ ಮಾಡ್ಬೋದು. ಇವರ ಹತ್ರ ಹೇಳಿದರೆ ಇವರು ಮಾಡಿಕೊಡ್ತಾರೆ. ಅದರ ಮೇಲೆ ಚಾರ್ಜಸ್ ಇರ್ತದೆ ಅಷ್ಟೇ. ಸೊ ಈಗ ಖುಷಿಗೆ ಬಂದಿದ್ದೇವೆ. ಈಗ ಖುಷಿಗೆ ಬಂದಿದ್ದೇವೆ. ನಮ್ಮ ಅಣ್ಣಂದು ಕಟಿಂಗ್ ಮಾಡಲಿಕ್ಕೆ ಬಂದಿದ್ದೇವೆ ಖುಷಿಗೆ. ಈಗ ಸ್ವಲ್ಪ ಈಗ ಕಟ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ. आप थोड़ा हाय बोलो, कुछ बोलना चाहोगे? सिर्फ इतना बोलना चाहूँगा कि मैं पिछले 1 साल से कर्नाटका में रह रहा हूँ, लेकिन इस बार मुझे बहुत अफसोस हो रहा है बिकॉज बारिश नहीं हो रही है इस बार. बहुत ज़्यादा कम बारिश है इधर इस बार. बहुत गर्मी हो रही है भाई, फट रहा है ऊपर से, नीचे से, पीछे से, आगे से, सब तरफ से गर्मी के मारे बदन मतलब और स्वेट बहुत ज़्यादा आ रहा है भाई. गर्मी, इतनी गर्मी होती है क्या? 45 डिग्री ऐसा बोलना है. इतनी बहुत ज़्यादा, इतनी गर्मी तो जब भी नहीं हुई जब वो मुझे छोड़ के गई थी. चले एक काम कर, 200 रुपए दे और 50 रुपए काट ओवर एक्टिंग के वजह. So guys, new look. Yeah. ಇವತ್ತು ಖುಷಿ ಇಲ್ಲಿಗೆ ಬಂದಿದ್ವಿ. ಖುಷಿ ಮೆನ್ಸ್ ಹೇರ್ ಸಲೂನ್ಗೆ. ಸೊ ಸಾರಿ, ಯುನಿಸೆಕ್ಸ್. ಒಳ್ಳೆ ಎಂಪ್ಲಾಯ್ಸ್ ಅಂತಾನೆ. ಸೊ ಪ್ರೊಫೆಷ್ನಲ್ಸ್ ಇವರೆಲ್ಲ. ನೀವು ಬರ್ಬೋದು, ಒಮ್ಮೆ ಜೋಡ್ರಸ್ಗೆ ವಿಸಿಟ್ ಮಾಡಿ, ನಿಮಗೆ ಒಳ್ಳೆ ಹೇರ್ ಕಟ್ ಮಾಡಿ ಕೊಡ್ತಾರೆ. ನಾನಂತೂ ಯಾವತ್ತೂ ಇಲ್ಲಿಗೆ ಬರೋದು, ನೀವು ನೋಡ್ಬೋದು ಎಷ್ಟು ಒಳ್ಳೆ ಹೇರ್ ಕಟ್ ಮಾಡಿದ್ದಾರೆ ಅಂತ. ನಂದಂದರೆ ಜಾಸ್ತಿ ಹೇರ್ ಡೆನ್ಸಿಟಿ ಇಲ್ಲ, ಬಟ್ ಆದರೂ ಸಹ ಒಳ್ಳೆ ಹೇರ್ ಕಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಟಾಲಿಯನ್ ಬಿಯರ್ಡ್. ಸೊ ಇವರೇ ನನ್ನ ಫೇವ್ರೇಟ್. ಇವರು ಸಹ ಒಳ್ಳೆ ಇದ್ದಾರೆ. ಇವ್ರದ್ದು ನೋಡ್ಬೋದು. ಇವರು ನಮ್ಮ ಮೇಡಮ್ಮು. ಸೊ ಒಮ್ಮೆ ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಸಿಗೋವರೆಗೆ ಥ್ಯಾಂಕ್ ಯು ಸೋ ಮಚ್. मिलेंगे अगले ब्लॉग में. ठीक है भाई, मिलते हैं. ಸೊ ನೋಡಿದ್ರಲ್ಲ ಗೈಸ್, ನಾವು ಖುಷಿ ಮೆನ್ಸ್ ಪಾರ್ಲರ್ಗೆ ಬಂದಿದ್ವಿ. ಒಳ್ಳೆ ಹೇರ್ ಕಟ್ಟೆಲ್ಲ ಒಳ್ಳೆ ಮಾಡ್ತಾರೆ. ಅಂದರೆ ಫ್ರೆಂಡ್ಲಿ ಇದ್ದಾರೆ. ನೀವು ಬರ್ತಿರಲ್ಲ, ಒಮ್ಮೆ ಚೆಕ್ಔಟ್ ಮಾಡಿ, ತುಂಬ ಖುಷಿ ಆಗುತ್ತೆ ನಿಮಗೆ. ಸೊ ನಾವೀಗ ಹೋಗ್ತಿದ್ದೇವೆ. ನಾವೀಗ ಅಜ್ಜಿ ಮನೆಗೆ ಹೋಗಿ ಮತ್ತೆ ಮನೆಗೆ ಹೋಗುವಂತಿದ್ದೇವೆ. ನೋಡ್ಬೋದು ಎಂತ ಗೊತ್ತಾಗುತ್ತೆ. ಸೊ ಗೈಸ್, ನಾವೀಗ ಇಲ್ಲಿ ಜೋಡ್ರಸ್ಸಲ್ಲಿದ್ದೀವಿ. ನಾವು ಸ್ವಲ್ಪ ಅಲ್ಲಿ ಏನಂದರೆ ಸೂಪರ್ ಮಾರ್ಕೆಟ್ ಹೋಗುವ ಅಂತ. ಅಲ್ಲಿ ಸ್ವಲ್ಪ ಏನಾದರೂ ನೋಡಿಕೊಂಡು, ಅಂದರೆ ನಮಗೊಂದು ಬೇಕಿತ್ತು ಬೈಕ್ ತೊಳಿತಾರಲ್ಲ, ಬೇಕಿತ್ತು ಕೈಗೆ ಹಾಕಿ ಗ್ಲೌಸ್ ಥರ ಬರ್ತದೆ. ಸೊ ಈಗ ನಾವು ಹೋಗ್ತಿದ್ದೇವೆ. ಈಗ ಮಳೆ ಬರ್ತುಂಟು, ಅದಕ್ಕೆ ಬೈಕ್ ಅಲ್ಲೇ ಇಟ್ಟು ನಡ್ಕೊಂಡು ಹೋಗ್ತಿದ್ದೇವೆ. 1 hour later. ಸೊ ಗೈಸ್, ನಾವೀಗ ಇಲ್ಲಿದ್ದೇವೆ ಸ್ಮಾರ್ಟ್ ಬಜಾರ್. ಸೊ ನಾವೀಗ ಅದನ್ನು ಹುಡುಕ್ತಿದ್ದೇವೆ. ಇಲ್ಲಿ ಸಿಗ್ತದ ಗೊತ್ತಿಲ್ಲ. ಸಿಕ್ಕಿ ಆಯ್ತು ಕಲರ್. ಹಾಂ, ಅದಲ್ಲ. ಇದೆ ಹಿಂದೆ ಕಲರ್ ಉಂಟು. ನಿಮ್ಗೆ ಯಾವುದಾದ್ರು ಬೇಕಾದ್ರೆ ಅವಿಗೆ ಓಕೆ, ಇದೆರಡು ತಗೊಂಡಿದ್ದೀವಿ. ಖಾಲಿ ಜಸ್ಟ್ ಅದಕ್ಕೆ. अल्लाह माफ करे, बहुत मनुष्य लग रहे हो, मत करो, रहने लो.
रहने तो बहुत बुरे लग रहे, तौबा तौबा तौबा, सारा मूड खराब कर दिया. ಸೊ ಯಾ ಈಗ ಅದು ಸಿಕ್ಕಿದೆ. ಸೊ ಈಗ ಸಿಕ್ಕಿದೆ, ಇನ್ನು ಮನೆಗೆ ಹೋಗಿ ಸಿಕ್ಕಿದೆ. यही नहीं, अभी और सुनिए. ನಾನು ಇಲ್ಲಿ ಆಯ್ತು, ಇವನ್ ಇಲ್ಲಿ ತಗೊಂಡಿದ್ದ, ನಾನು ಇಲ್ಲಿ ತಗೊಂಡೆ. ಇಲ್ಲಿ ಮಾತ್ರ ಇಷ್ಟು ದೊಡ್ಡ ಮನೆ. ನಾನೀಗ ಹಾಗೆ ಆಗಿದೆ, ಹಾಗೆ ಆಡ್ಬೇಕಲ್ಲಿ ಬಿದ್ದೆ ಗ್ರೌಂಡ್ ದೂರಲ್ಲಿ ಇಲ್ಲ. ಯಾ ನಾವೀಗ ಅಲ್ಲಿಗೆ ಹೋಗಿ ಬೈಕ್ ಅನ್ನು ತಗೊಂಡು ಮತ್ತೆ ಮನೆಗೆ ಹೋಗ್ಬೇಕಾಗಿತ್ತು. One eternity later. ಸೊ ಗೈಸ್, ನಾವು ಫೈನಲಿ ಮನೆಗೆ ರೀಚ್ ಆದ್ವಿ. ಈಗ ಸ್ವಲ್ಪ ಅಂದರೆ ಬರುವಾಗೆಲ್ಲ ವ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಇತ್ತು, ಹಾಗೆ ನಾವು ವ್ಲಾಗೆಲ್ಲ ರೆಕಾರ್ಡ್ ಮಾಡಲಿಲ್ಲ. ಮತ್ತು ಇವಾಗ ಸಾಯಿ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ, ನಾನು ಸೀದಾ ಮನೆಗೆ ಬಂದೆ. ಮತ್ತು ಈಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಈ ವ್ಲಾಗನ್ನು ಎಂಡ್ ಮಾಡ್ತೇವೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಎಲ್ಲರೂ ಸಹ ಖುಷಿಯಾಗಿರಿ. ಬಾಯ್ ಬಾಯ್ ಗಾಯ್ಸ್. ಬನ್ನಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡ್ತಾ ಇರಿ ನಮ್ಮ ವ್ಲಾಗ್ ಅನ್ನು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.